ಸೆಲ್ಲಿಂಗ್ ಅಂತ ಅನ್ಕೋಬೇಕು. ಓಕೆನಾ, ಇದೊಂದು ಸ್ಟ್ರಾಂಗ್ ಸೆಲ್ಲಿಂಗು. ಅಗೇನ್ ಪ್ರೈಸ್ ಹೋಲ್ಡ್ ಮಾಡಿ ಮತ್ತೆ ಸೆಲ್ಲಿಂಗ್ ಮಾಡಿದ್ದಾರೆ. ಓಕೆನಾ, ಈ ಡಿಮ್ಯಾಂಡ್ ಏನಿತ್ತಲ್ಲ ಅದನ್ನ ಹೊಡೆದಿದ್ದಾರೆ. ಓಕೆನಾ, ಆ ಡಿಮ್ಯಾಂಡ್ ಹೊಡೆದ ಕಾರ್ ಏನಾಗಿದೆ ಅಂದ್ರೆ ಫ್ರೆಶ್ ಆಗಿ ಏನಾಗ್ತಾ ಇದ್ದಾರೆ ಅಂದ್ರೆ ಬಯರ್ಸ್ ಬರ್ತಾರೆ, ಎನಿ ಟೈಮ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಬಯರ್ಸ್ ಬಂದ್ರೆ ನಮ್ಗೆ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಮೊಮೆಂಟಮ್ ಸಿಗುತ್ತೆ. ಈ ರೀತಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಒಂದು ಅಥವಾ ಎರಡು ಕ್ಯಾಂಡಲ್ ಬಂದು ಅಂದ್ರೆ ಈ ತರ ನೆಕ್ಸ್ಟ್ ಹಿಂಗ್ ಪುಲ್ ಬ್ಯಾಕ್ ಬಂದು ಏನಾಗುತ್ತೆ, ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬರುತ್ತೆ ಈ ತರ ಬೈಯಿಂಗ್ ಸೈಡ್. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕು, ಒಂದು ಕ್ಯಾಂಡಲ್ ಬರ್ಬೇಕು ಇಲ್ಲಿ. ಓಕೆನಾ, ಬಂತಂದ್ರೆ ಕ್ವಿಕ್ ಮೂಮೆಂಟಮ್ ಬರುತ್ತೆ. ನೋಡಿ, ಯಾರೆಲ್ಲ ಸೆಲ್ಲಿಂಗ್ ಕ್ಯಾಂಡಲ್ ಅಂದಿರೋದು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲ ಅದು. ಓಕೆನಾ, ಸೊ 100% ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲ ಅದ. ಓಕೆನಾ, ಸೊ ಆಲ್ರೆಡಿ ಆ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲಿ ಬಯರ್ಸ್ ಬಂದಿದ್ದಾರೆ. ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೈಯಿಂಗ್ ಕ್ಯಾಂಡಲ್ ಅಲ್ಲಿ ಬೈಯಿಂಗ್ ನೋಡ್ತಿರ್ತಾರೆ, ಬಟ್ ನಾವು ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲಿ ಹೇಳ್ತಾ ಇದೀವಿ ಬಯರ್ಸ್ ಬಂದಿದ್ದಾರೆ ಅಂತೇಳಿ. ಓಕೆನಾ, ಅಬ್ಸರ್ವ್ ಮಾಡೋಣ ಯಾವ ರೀತಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅಂತ. ಕನ್ಫರ್ಮೇಶನ್ ಬೇಕು, ಮೇನ್ ಕನ್ಫರ್ಮೇಶನ್ ಇಟ್ಕೊಂಡು ಟ್ರೇಡ್ ಮಾಡೋಣ. ನೋಡಿ, ಈ ಕ್ಯಾಂಡಲ್ ಬ್ರೇಕ್ ಆಗುತ್ತೆ, ಎನಿ ಟೈಮ್ ಏನಾಗುತ್ತೆ 55,800 ಹೋಗುತ್ತೆ, 100% ಹೋಗುತ್ತೆ, ಮಿಸ್ ಇಲ್ಲ. ಈಗ ನೋಡಿ, ಅಬ್ಸರ್ವ್ ಮಾಡಿ ಮಾರ್ಕೆಟ್ನಲ್ಲಿ ಈಗ ಅಬ್ಸಾರ್ಪ್ಷನ್ ಏರಿಯಾ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂತೇಳಿ ಅಬ್ಸರ್ವ್ ಮಾಡಿ. ಸೊ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಸೆಲ್ಲಿಂಗ್ ಆಗ್ತಾ ಇದ್ರೂ ಕೂಡ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಆಗಲ್ಲ. ಓಕೆನಾ, ಸೊ ಯಾಕೆ ಆಗಲ್ಲ ಅಂದ್ರೆ ಅದು ಕೂಡ ಬಹಳ ಇಂಪಾರ್ಟೆಂಟ್. ಅಲ್ಲಿ ಸೆಲ್ಲರ್ಸ್ ನ ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಪ್ ಮಾಡ್ತಾರೆ. ಸೆಲ್ಲರ್ನ ಟ್ರ್ಯಾಪ್ ಮಾಡಿ ಬೈಯಿಂಗ್ ಸೈಡ್ ನ ಮೊಮೆಂಟಮ್ ನ ತಗೊಂಡ್ ಹೋಗ್ತಾರೆ ಮಾರ್ಕೆಟ್ನಲ್ಲಿ. ಸೊ ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಮಾರ್ಕೆಟ್ನಲ್ಲಿ. ಓಕೆನಾ, ಲೈವ್ ಅಲ್ಲಿ ಅಬ್ಸರ್ವ್ ಮಾಡಬೇಕು. ನೋಡಿ, ಇನ್ನೂ ಕೂಡ ಏನಾಗಿಲ್ಲ. ನೋಡಿ, ಪ್ರೈಸ್ ಕೆಳಗಡೆ ಹೆಂಗ್ ಬರುತ್ತೆ ಹೆಂಗ್ ಕ್ಯುಮ್ಯುಲೇಟ್ ಡೆಲ್ಟಾ ಜಾಸ್ತಿ ಬರೋಕೆ. ಓಕೆನಾ, ಇಲ್ಲಿ ಏನೋ ಸ್ವಲ್ಪ ಹಾಲ್ಟ್ ಆಗ್ತಾ ಇದೆ. ಓಕೆನಾ, ಕ್ಯುಮ್ಯುಲೇಟ್ ಡೆಲ್ಟಾ ನೋಡಿ ಸ್ವಲ್ಪ ಏನಾಗ್ತದೆ, ಚೇಂಜಸ್ ಆಗ್ತಾ ಇದೆ, ವೇರಿಯೇಷನ್ ಆಗ್ತಾ ಇದೆ. ಹೌದಾ, ಸ್ವಲ್ಪ ವೇಟ್ ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ಇಲ್ಲಿ ಬಹಳ ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಡಿಮ್ಯಾಂಡ್ ಝೋನ್ ಅಲ್ಲಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹೌದಾ, 86 ಲಾಟ್, 185 ಲಾಟು, 41 ಲಾಟು, ಆ ಬೈಯರ್ಸ್ ಇರೋ ಜಾಗದಲ್ಲಿ ಆರ್ಡರ್ನ ಪಂಚ್ ಮಾಡ್ಕೊಂಡಿದ್ದಾರೆ. ಓಕೆನಾ, ನೋಡೋಣ ಈ ಕ್ಯಾಂಡಲ್ ಏನಾದರೂ ಕ್ಲಾರಿಟಿ ಕೊಡುತ್ತಾ ಅಂತೇಳಿ. ಬೈಯಿಂಗ್ ಸೈಡ್ ನೋಡೋಣ. ಏನ್ ಡಿಮ್ಯಾಂಡ್ ಬಂದಿರುತ್ತಲ್ಲ, ಈ ಡಿಮ್ಯಾಂಡ್ ಅನ್ನ ಹೊಡೆದಾಕಿದ್ದಾರೆ ಅವರು. ಓಕೆನಾ, ಈ ಕ್ಯಾಂಡಲ್ ಅಲ್ಲಿ ಹೊಡೆದಾಕಿದ್ದಾರೆ. ಅದೇ ಕ್ಯಾಂಡಲ್ ಅನ್ನ ಹೊಡಿಬೇಕು ಇವರು. ಏನ್ ಮಾಡ್ಬೇಕು, ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ. ಓಕೆನಾ, ಸೊ ಅವಾಗ ಏನಾಗುತ್ತೆ, ಒಂದು ಮೊಮೆಂಟಮ್ ಬರುತ್ತೆ. ಇದೇ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇರೋದು, ಈ ಕ್ಯಾಂಡಲ್ ಅಲ್ಲಿ ಇಲ್ಲ. ಈ ಕ್ಯಾಂಡಲ್ ನ ಈಸಿಯಾಗಿ ಹೊಡೆದಾಕ್ತಾರೆ. ಓಕೆನಾ, ಮೇಲೆ ಇರೋ ಕ್ಯಾಂಡಲ್ ಅನ್ನ ಈಸಿಯಾಗಿ ಹೊಡೆದಾಕ್ತಾರೆ. ಫಸ್ಟ್ ಈ ಕ್ಯಾಂಡಲ್ ನ ಕ್ಲಿಯರ್ ಮಾಡಬೇಕು. ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ನೋಡಿ, ನಾ ಏನ್ ಮಾರ್ಕ್ ಮಾಡಿದ್ದೀನಿ ಈ ಲೆವೆಲ್ ಅಲ್ಲಿ ಸೆಲ್ಲರ್ಸ್ ಇದ್ದಾರೆ. ಓಕೆನಾ, ಅದನ್ನ ಬ್ರೇಕ್ ಆಯ್ತಂದ್ರೆ ಬರುತ್ತೆ, ಮೊಮೆಂಟಮ್ ಬರುತ್ತೆ. ಅದ್ ಬ್ರೇಕ್ ಆಯ್ತಂದ್ರೆ ನೋಡಿ ಬಯರ್ಸ್ ಬರ್ತಾ ಇದಾರೆ. ಓಕೆನಾ, ಬಯರ್ಸ್ ಬಂದ್ರು ಕೂಡ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಕ್ಯುಮ್ಯುಲೇಟ್ ಡೆಲ್ಟಾ ಏನ್ ತೋರಿಸ್ತಾ ಇದೆ ನಮಗೆ, ನೆಗೆಟಿವ್ ಇದೆ. ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ವೇಟ್ ಮಾಡಬೇಕಾಗುತ್ತೆ. ನಮಗೆ ಬೈಯಿಂಗ್ ಟ್ರೇಡ್ ಬರ್ಬೇಕಂದ್ರೆ ಸ್ವಲ್ಪ ಪ್ರೈಸ್ ಈ ತರ ಒಂದ್ ಸ್ವಲ್ಪ ಹಿಂಗ್ ಕೆಳಗಡೆ ಬಂದು ಇವಾಗ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಓಕೆನಾ, ಕ್ಯುಮ್ಯುಲೇಟ್ ಡೆಲ್ಟಾ ಫುಲ್ ಶಿಫ್ಟ್ ಆಗುತ್ತೆ, ಬೈಯಿಂಗ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಅದು ಶಿಫ್ಟ್ ಆಗುವವರೆಗೂ ನಾವು ವೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಒಂದು ಕನ್ಫರ್ಮೇಶನ್ ಸಿಗುತ್ತೆ ನಮಗೆ. ಇನ್ನು ಕ್ಲಾರಿಟಿ ಇಲ್ಲ ನೋಡಿ, ಬೈಯರ್ ಸ್ವಲ್ಪ ಟ್ರ್ಯಾಪ್ ಆಗಿದೆ, ಪ್ರೈಸ್ ಸ್ವಲ್ಪ ಕೆಳಗಡೆ ತರೋ ಚಾನ್ಸಸ್ ಇರುತ್ತೆ. ನೋಡಿ, ಕ್ಯಾಂಡಲ್ ನಾವು ಅನ್ಕೊಂಡಂಗೆ ಇನ್ನೂ ಕ್ಲೋಸ್ ಆಗಿಲ್ಲ ಅಂದ್ರೆ
ವೇಟ್ ಮಾಡಬೇಕಾಗತ್ತೆ. ಮತ್ತೆ ಮಾರ್ಕೆಟಲ್ಲಿ ಏನೇನಾಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ನಾವು ಅನ್ಕೊಂಡಂಗೆ ಮಾರ್ಕೆಟ್ನಲ್ಲಿ ಆಗಬೇಕು, ಆದರೆ ಮಾತ್ರ ನಾವು ಎಂಟ್ರಿ ತೊಗೋಬೇಕಾಗುತ್ತೆ. ಯಾಕಂದರೆ ಪ್ರತಿದಿನ ಒಂದೊಂದು ಸ್ಟ್ರಾಟಜಿನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಓಕೆನಾ. ಸೊ ಅದೇ ಥರ ಅದೇ ಲೆವೆಲ್ ಅದನ್ನ ಫೋಕಸ್ ಮಾಡಬೇಕಾಗತ್ತೆ. ನಾವು ಅನ್ಕೊಂಡಂಗೆ ಆ ರೀತಿ ಕ್ಯಾಂಡಲ್ದ ಫಾರ್ಮೇಷನ್ ಆಗಬೇಕು, ಓಕೆನಾ. ಹ್ಯಾಮರ್ ಅಂದರೆ ಹ್ಯಾಮರ್ನೇ ಕ್ರಿಯೇಟ್ ಆಗಬೇಕು, ಓಕೆನಾ. 2 ಬುಲ್ಲಿಶ್ ಕ್ಯಾಂಡಲ್ ಬಂದಮೇಲೆ ಪುಲ್ ಬ್ಯಾಕ್ ಬರ್ಬೇಕಂದ್ರೆ ಪುಲ್ ಬ್ಯಾಕ್ನೇ ಬರಬೇಕಾಗುತ್ತೆ, ಓಕೆನಾ. ಅದೇನು ಬರ್ತಾ ಇಲ್ಲ ಅಂದರೆ ಅರ್ಥ ಏನು, ಅಲ್ಲಿ ಬಯರ್ಸ್ ಬರ್ತಾ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತೇಳಿ ಅರ್ಥ. ನೋಡಿ ಆ ಬಂದಿರೋ ಕ್ಯಾಂಡಲ್ದಲ್ಲಿ ನೋಡಿ, ಈ ಬಂದಿರೋ ಕ್ಯಾಂಡಲ್ದಲ್ಲಿ ಅಪೋಸಿಟ್ ಆಗಿ ನಾವು ಅನ್ಕೊಂಡಿದ್ವಿ 2 ಬಯರ್ಸ್ ಬರ್ತಾರೆ ಅಂತೇಳಿ, 2 ಕ್ಯಾಂಡಲ್ನ ಬರ್ತಾರೆ, ಆಮೇಲೆ ಬುಲ್ ಬ್ಯಾಕಲ್ಲಿ ನೋಡ್ಬೇಕಂತೇಳಿ ಹೇಳಿದ್ವಿ. ಸೊ ಆ ಥರ ಬರಲಿಲ್ಲ ಆ ಜಾಗದಲ್ಲಿ, ಹೌದಾ. ಸೊ ವೇಟ್ ಮಾಡೋಣ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಬರಲಿಲ್ಲ ಅಂದರೆ ವೇಟ್ ಮಾಡಬೇಕು. ನೋಡಿ ಮಾರ್ಕೆಟ್ ಎಲ್ಲಿ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವಾಗ ಯಾಕೆ ಬರ್ತಾ ಇದೆ ಅಂದರೆ ಏನೋ ಲೆವೆಲ್ಸ್ ಇರುತ್ತೆ, ಓಕೆನಾ. ಲಿಕ್ವಿಡಿಟಿ ಝೋನ್ಸ್ ಇರ್ತವೆ. ಸೊ ಅದನ್ನ ಕ್ಲಿಯರ್ ಮಾಡೋ ಸಂಬಂಧ ಏನು ಮಾಡ್ತಾರೆ ಅಂದರೆ ಬರ್ತಾ ಇರ್ತಾರೆ, ಓಕೆನಾ. ಸೊ ಅದೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಸುಮ್ಮನೆ ಮಾರ್ಕೆಟ್ ಬರಲ್ಲ, ಓಕೆನಾ, ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಲಿಕ್ವಿಡಿಟಿ ಇರುತ್ತೆ, ಲಿಕ್ವಿಡಿಟಿನ ಕ್ಲಿಯರ್ ಮಾಡೋ ಸಂಬಂಧ ಬರ್ತಾ ಇರ್ತಾರೆ. ಸೊ ಯಾಕೆ ಬಯಸ್ ಬಂದರೂ ಪ್ರೈಸ್ ಯಾಕೆ ರಿವರ್ಸಲ್ ಆಗಂತೇಳಿ ಅನ್ಕೋತಾ ಇರ್ತೀವಿ. ಯಾಕಂದರೆ ಸೊ ಅದು ಲಿಕ್ವಿಡಿಟಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಎಲ್ಲಿ ಜಾಸ್ತಿ ಲಿಕ್ವಿಡಿಟಿ ಇರುತ್ತೆ ಮಾರ್ಕೆಟ್ನಲ್ಲಿ, ಆ ಕಡೆ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಡೈರೆಕ್ಷನ್ಸ್ ನಡೀತಾ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ವೇಟ್ ಮಾಡ್ತಾ ಇರಬೇಕು, ಪೇಷನ್ಸಿಂದ ವೇಟ್ ಮಾಡ್ತಾ ಇರಬೇಕು ಆ ಲೆವೆಲ್ಗೆ ಬರೋವರೆಗೂ. ಓಕೆ, ಇಲ್ಲಿ ಒಂದು ಆರ್ಡರ್ ಬಿದ್ದಿದೆ, ಓಕೆನಾ, 569. ಓಕೆ, ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತೇಳಿ. ಸೆಲ್ಲರ್ದ ಆರ್ಡರ್, ಓಕೆನಾ, ಅದು ಸೆಲ್ಲಿಂಗ್ ಆರ್ಡರ್. ನೋಡಿ ಡೆಲ್ಟಾ ನೆಗೆಟಿವ್ ಇದೆ. ಸೊ ಏನು ಕ್ಲೀವ್ ಇಲ್ಲ, ನೆಗೆಟಿವ್ ಇದೆ ಅಂದಮೇಲೆ ವೇಟ್ ಮಾಡಬೇಕು. ನೋಡಿ ಎಲ್ಲ ಕ್ಯುಮ್ಯುಲೇಟಿವ್ ಡೆಲ್ಟಾ ನೋಡಿ ಫುಲ್ ನೆಗೆಟಿವ್, ಹೌದಾ. ನೋಡಿ ಸೆಲ್ಲಿಂಗ್ ಆರ್ಡರ್ ಅದು, ಓಕೆನಾ, ಸೆಲ್ಲಿಂಗ್ ಆರ್ಡರ್ ಅದು 588. ಇವಾಗ ನೋಡಿ ಸೆಲ್ ಮಾಡಿದಾರಲ್ವಾ, ಸೆಲ್ ಮಾಡಿದ್ಮೇಲೆ ಸೆಲ್ಲಿಂಗ್ ಕಡೆ ಹೋಗ್ಬೇಕಾಗಿತ್ತಲ್ವಾ ಮಾರ್ಕೆಟ್. ಯಾವ ಕಡೆ ಬೈಯಿಂಗ್ ಸೈಡ್ ಯಾಕೆ ಹೋಗ್ತಾ ಇದೆ, ಟ್ರ್ಯಾಪ್ ಆಗಿದಾರಲ್ವಾ. ಅಬ್ಸರ್ವ್ ಮಾಡಿ, ಟ್ರ್ಯಾಪ್ ಆಗ್ತಾ ಇದ್ದಾರೆ. ಇವಾಗ ನೋಡಿ ಏನಾದರೂ ಚೇಂಜಸ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಕಾಟ್ ಎಷ್ಟಿದೆ, ಇಲ್ಲಿ 500, ಇಲ್ಲಿ 87. ಎಷ್ಟು ಬಂದಿದೆ, 1:1 ಎಷ್ಟು ಬಂದಿದೆ, 3 ಬಂದಿದೆ. 1:4 ಬಂದಿದೆ ಅಲ್ವಾ, 1:5, ಆಲ್ಮೋಸ್ಟ್ 1:5 ಬಂದಿದೆ. ಇದು ಇವಾಗ ಏನಂದ್ರೆ 70% ಅಷ್ಟೇ ಕ್ಲಾರಿಟಿ. ಯಾಕಂದ್ರೆ ಟ್ರ್ಯಾಪ್ ಆಗಿದಾರ ಅಂತ ಹೇಳಿ ಏನ್ ಮಾಡ್ಬೋದು ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಸೆಲ್ಲಿಂಗ್ ನ ಮಾಡ್ಬೋದು. ಟ್ರ್ಯಾಪ್ ಆಗಿದಾರ ಅಂತ ಹೇಳಿ 70% ಕನ್ಫರ್ಮೇಶನ್ ಇದು ಮಾರ್ಕೆಟ್ ನಲ್ಲಿ. ಸೆಲ್ಲಿಂಗ್ ನ ಮಾಡ್ಬೋದು, ಬೈಯಿಂಗ್ ಸೈಡ್ ಹೋಗ್ಬೋದು. 70%. 100% ಯಾವಾಗ ಬರುತ್ತಂದ್ರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಕಾಟ್ ಟು ಡೆಲ್ಟಾ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. 70 to 80% ಇರುತ್ತೆ, ಓಕೆನಾ, ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಕ್ಲಾರಿಟಿ ಇದೆ ನಮ್ಗೆ, ಹೌದಾ. ಮಾರ್ಕೆಟ್ ನಲ್ಲಿ ಟ್ರ್ಯಾಪ್ ಆಗಿದ್ದಾರೆ, ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ ನೋಡಿ. ಸೆಲ್ಲರ್ ಟ್ರ್ಯಾಪ್ ಆದ್ಮೇಲೆ ಪ್ರೈಸ್ ಮೊಮೆಂಟಮ್ ಬರುತ್ತೆ ನೋಡಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಕರೆಕ್ಟ್ ಆಗಿ ನಾವು ಟ್ರೇಡ್ ಅನ್ನ ತಗೊಂಡ್ರೆ ಆಲ್ಮೋಸ್ಟ್ 1:1, 1:2 ಆಲ್ಮೋಸ್ಟ್ ಹಿಟ್ ಆಗುತ್ತೆ ಟಾರ್ಗೆಟ್. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಓಕೆನಾ. ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ ಸೆಲ್ಲರ್ಸ್ ಎಲ್ಲಿ ಇರ್ತಾರಲ್ಲ ಅಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗುತ್ತೆ, ಓಕೆನಾ. ಅಲ್ಲಿವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಕ್ಯಾಂಡಲ್ ಹೋಗುತ್ತೆ, ಓಕೆನಾ. ಅಲ್ಲಿವರೆಗೂ ಮೇಲ್ಗಡೆನ ಹೋಗುತ್ತೆ.
ಅಬ್ಸರ್ವ್ ಮಾಡಿ, ಅಲ್ಲಿವರೆಗೂ ಹೋಗುತ್ತೆ. ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಓಕೆನಾ, ಇಲ್ಲಿಂದ ಇಲ್ಲಿವರೆಗೂ ಸೆಲ್ಲರ್ಸ್ ಇದ್ದಾರೆ. ಜಸ್ಟ್ ಆ ಝೋನಲ್ಸನ್ನು ಮಾರ್ಕ್ ಮಾಡ್ತೇನೆ ನೋಡಿ, ಅಲ್ಲಿವರೆಗೂ ಹೋಗುತ್ತೆ ಪ್ರೈಸ್, ಇವಾಗ ಅಲ್ಲಿವರೆಗೂ ಹೋಗುತ್ತೆ. ನೆಕ್ಸ್ಟ್ $55,700 ನೋಡಿ, ಅಬ್ಸರ್ವ್ ಮಾಡಿ, ಆ ಲೆವೆಲ್ಗೆ ಹೋಗುತ್ತೆ. ಎಲ್ಲಿ ಸೆಲ್ಲರ್ಸ್ ಇರ್ತಾರೆ ಅಲ್ಲಿ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್, ಓಕೆನಾ. ಸೊ ಅಲ್ಲಿಂದ ಏನಾದರೂ ಆರ್ಡರ್ಸ್ ಬರ್ತಾವಿಲ್ಲ ಅಂತ ನಾವು ನೋಡ್ಬೇಕು. ಲೈವಲ್ಲಿ ಆರ್ಡರ್ಸ್ ಬರ್ತಾ ಇದಾವಿಲ್ಲ ಅಂತೇಳಿ ನೋಡಿಕೊಂಡು ಅಲ್ಲಿ ನಾವೇನು ಮಾಡಬೇಕಂದ್ರೆ, ಆರ್ಡರ್ಸ್ ಸ್ಟ್ರಾಂಗ್ ಆಗಿ ಬರ್ತಾ ಇದ್ವು ಅಂದರೆ ನಾವೇನು ಮಾಡ್ಕೋಬೇಕು, ಎಕ್ಸಿಟನ್ನು ಮಾಡ್ಕೋಬೇಕು ಮಾರ್ಕೆಟಿಂದ, ಕ್ವಿಕ್ ಆಗಿ ಹೊರಗಡೆ ಬರಬೇಕಾಗುತ್ತೆ. ಯಾಕಂದ್ರೆ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡಿರ್ತೀವಿ ಅದ್ರ ಮೇಲ್ಗಡೆ, ಓಕೆನಾ, ಈ ಲೆವೆಲ್ ಬರುತ್ತೆ ಅಂತ ಹೇಳಿ, ಓಕೆನಾ. ಇದು ಬರುತ್ತೆ, ಮಿಸ್ ಇರಲ್ಲ, ಲೇಟ್ ಆಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಸ್ಟ್ರಾಂಗ್ ಇರೋದ್ರಿಂದ ಈ ಲೆವೆಲ್ ಅಲ್ಲಿ ರಿಜೆಕ್ಷನ್ ಆಗೋ ಇರುತ್ತೆ, ರಿಜೆಕ್ಷನ್ ಆಗೋ ಪಾಯಿಂಟ್ ಇರುತ್ತೆ, ಓಕೆನಾ. ಸೊ ಅಲ್ಲಿ ನಮ್ಗೆ ಆರ್ಡರ್ಸ್ ಏನಾದ್ರು ಸೆಲ್ಲಿಂಗ್ ಸೈಡ್ ಆರ್ಡರ್ಸ್ ಏನಾದ್ರು ಬರಲಿಲ್ಲ ಅಂದ್ರೆ, ಸೊ ನಾವೇನ್ ಮಾಡ್ಬೋದು, ವೇಟ್ ಮಾಡ್ಬೋದು ಮೇಲ್ಗಡೆ ಹೋಗುತ್ತೆ ಅಂತೇಳಿ. ಅಕಸ್ಮಾತ್ ಏನಾದ್ರು ಆರ್ಡರ್ಸ್ಗಳು ಸ್ಟ್ರಾಂಗ್ ಆಗಿ ಅದೇ ಲೆವೆಲ್ಸ್ ಅಲ್ಲಿ ಬರ್ತಾ ಇದ್ವು ಅಂದ್ರೆ ನಾವೇನ್ ಮಾಡಬೇಕು, ಕ್ವಿಕ್ ಆಗಿ ಹೊರಗೆ ಬರಬೇಕಾಗುತ್ತೆ, ಓಕೆನಾ. ಕ್ವಿಕ್ ಆಗಿ ಏನು ಮಾಡ್ಬೇಕಂದ್ರೆ ಹೊರಗಡೆ ಬಂದ್ಬಿಡಬೇಕು. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಸೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆ ಲೆವೆಲ್ದಿಂದ ಪುಲ್ ಬ್ಯಾಕ್ ಬರ್ತಾ ಇರುತ್ತೆ, ಈ ಥರ ಪುಲ್ ಬ್ಯಾಕ್ ಬಂದು ಮತ್ತೆ ರೀಲೋಡಿಂಗ್ನ ಮಾಡ್ಕೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಈ ಥರ ಚಾನ್ಸಸ್ ತುಂಬ ಇರುತ್ತೆ ಮಾರ್ಕೆಟ್ನಲ್ಲಿ. ಅಬ್ಸರ್ವೇಷನ್ ಮಾಡಿ, ಈ ಲೆವೆಲ್ದಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವೇಷನ್ ಮಾಡಿ ಈ ಪಾಯಿಂಟಲ್ಲಿ. ಸೊ ನೆಕ್ಸ್ಟ್ ಏನಿರುತ್ತೆ, ಈ ಲೆವೆಲ್ಗೆ ಫೋಕಸ್ ಮಾಡಬೇಕು. ನೆಕ್ಸ್ಟ್ 55,800 ಲೆವೆಲ್, ಇದೇನಾದರೂ ಸ್ಟ್ರಾಂಗ್ ಆಗಿ ಹೊಡಿತಂದ್ರೆ ಮೂಮೆಂಟಮ್ ಬಂದ್ಬಿಡುತ್ತೆ, ಓಕೆನಾ. ಕ್ವಿಕ್ ಆಗಿ ಮೂಮೆಂಟಮ್ ಬರುತ್ತೆ. ಇದನ್ನ ಬ್ರೇಕ್ ಆಯ್ತಂದ್ರೆ, ಈ ಝೋನನ್ನು ಬ್ರೇಕ್ ಆಯ್ತಂದ್ರೆ ಅಷ್ಟೇ. ಹೌದಾ. ಸೊ ಬೈಯಿಂಗ್ ಆರ್ಡರ್ ಅದು, ಓಕೆನಾ. ಅಬ್ಸರ್ವ್ ಮಾಡಿ, ಈ ಆರ್ಡರ್ನ ಅಬ್ಸರ್ವ್ ಮಾಡಿ ಯಾಕೆ ಬಂದಿದೆ ಅಂತೇಳಿ, ತುಂಬ ಇಂಪಾರ್ಟೆಂಟ್ ನೋಡಿ. ಆರ್ಡರ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ, ಓಕೆನಾ. ಬೈಯಿಂಗ್ ಸೈಡ್ ಆರ್ಡರ್ಗಳು ಸ್ಟಾರ್ಟ್ ಆಗ್ತಾ ಇದೆ ಬೀಳಲಿಕ್ಕೆ. ಓಕೆನಾ. 537 ಲಾಟು ಬೈಯಿಂಗ್ ಆರ್ಡ್ರು, ಓಕೆನಾ. 143 ಲಾಟು ಬೈಯಿಂಗ್ ಆರ್ಡ್ರು, ಓಕೆನಾ. ಇವೆಲ್ಲ ಬೈಯರ್ಸ್ನೇ ಎಂಟ್ರಿ ಕೊಡ್ತಾ ಇದ್ದಾರೆ, ಓಕೆನಾ. ಕ್ಯುಮ್ಯುಲೇಟೆಡ್ ಡೆಲ್ಟಾ ಚೆಕ್ ಮಾಡಿ. ಯಾರಾದರೂ ಅಬ್ಸರ್ವ್ ಮಾಡ್ತಿದ್ದೀರಾ? ಯಾರು ಅಬ್ಸರ್ವ್ ಮಾಡ್ತಿದ್ದೀರಾ ಕ್ಯುಮ್ಯುಲೇಟೆಡ್ ಡೆಲ್ಟಾನ? ಜಸ್ಟ್ ಫೋಕಸ್ ಮಾಡಬೇಕಾಗಿರೋದು ಈ ಝೋನನ್ನು ಮಾತ್ರ, ಇದೇ ಝೋನನ್ನು ನೋಡಬೇಕು, ಓಕೆನಾ. ಇದೇ ಪಾಯಿಂಟಿಂದ ಪ್ರೈಸ್ ಮೇಲ್ಗಡೆ ಹೋಗ್ಬೇಕು, ಇದೇ ಪಾಯಿಂಟಿಂದ ಮೇಲ್ಗಡೆ ಹೋಗ್ಬೇಕು. ಈ ಝೋನನ್ನು ಬ್ರೇಕ್ ಡೌನ್ ಆಗಲ್ಲ ಅಷ್ಟು ಈಸಿಯಾಗಿ, ಓಕೆನಾ. ಅಬ್ಸರ್ವ್ ಮಾಡಿ. ಸ್ಟಾರ್ಟ್ ಆಯ್ತು ನೋಡಿ, ಓಕೆನಾ. ಬರ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ. ಕ್ವಿಕ್ ಆಗಿ ಏನು ಆರ್ಡರ್ಸ್ಗಳು ಬಂದು ಅಂದರೆ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಬರುತ್ತೆ. ಝೀರೋ ಲಿಕ್ವಿಡಿಟಿ ಝೋನ್ಸ್, ಓಕೆನಾ. ಮೊಮೆಂಟಮ್ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಮೊಮೆಂಟಮ್ ಬರುತ್ತೆ, ಕ್ವಿಕ್ ಮೊಮೆಂಟಮ್ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಹೌದಾ. ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ, ಓಕೆ. ಡಿಮ್ಯಾಂಡ್, ಸ್ಮಾಲ್ ಬೈಯರ್ ಡಿಮ್ಯಾಂಡ್ ಝೋನ್, ಓಕೆನಾ. ಮೊಮೆಂಟಮ್ ಬರ್ತಾ ಇದೆ. ನೋಡಿ, ಹಿಂಗೆ ಹೋಗ್ತಾ ಇರೋ ಪ್ರೈಸು ವೀಕ್ ಹೊಡಿಬಾರ್ದು, ಓಕೆನಾ. ವೀಕ್ ಹೊಡಿಬಾರ್ದು, ಯಾವುದೇ ಕಾರಣಕ್ಕೂ ವೀಕ್ ಹೊಡಿಬಾರ್ದು. ಹೋಗ್ತಾ ಇರೋ ಪ್ರೈಸ್ ಯಾವುದೇ ಕಾರಣಕ್ಕೂ ವೀಕ್ ಹೊಡಿಬಾರ್ದು, ಓಕೆನಾ. ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದ್ರ ಜೋಡಿ ಇನ್ನೂ ಸೆಲ್ಲರ್ಸ್ ಇಲ್ಲ ಅಲ್ವಾ. ಸೆಲ್ಲರ್ಸ್ ಇಲ್ಲ ಅಂದರೆ ಪ್ರೈಸ್ ಏನಾಗುತ್ತೆ, ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಇನ್ನೂ ಕೂಡ.
ಸೆಲ್ಲರ್ಸ್ ಬರಬೇಕು. ಅಪೋಸಿಟ್ ಆಗಿ ಸೆಲ್ಲರ್ಸ್ ಬಂದರೆ ಮಾತ್ರ ಸೆಲ್ಲಿಂಗ್ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒನ್ ಡೈರೆಕ್ಷನಲ್ ಹೋಗುತ್ತೆ. ಡೈರೆಕ್ಷನಲ್ ಮೂವ್ ಅಂತೇಳಿ ಕರಿತೀವಿ ಅದನ್ನ. ಡೈರೆಕ್ಷನಲ್ ಮೂವ್ ಆಗುತ್ತೆ. ನೋಡಿ, ಆರ್ಡರ್ಸ್ ಯಾವ ತರ ಬೀಳ್ತಾ ಇದೋ ಅದೇ ತರ ನಾ ಬಿಹೇವಿಯರ್ ಅಲ್ಲಿ ಮಾರ್ಕೆಟ್ ನ ತಿಳಿಸ್ಕೊಡ್ತಾ ಇದ್ದೇನೆ. ಆರ್ಡರ್ಸ್ ನಾವು ಅನ್ಕೊಂಡಂಗೆ ಕರೆಕ್ಟ್ ಆಗಿ ಬರ್ತಾ ಇದ್ರೆ ಮೊಮೆಂಟ್ ಕೂಡ ಆ ತರ ಸ್ಟ್ರಾಂಗ್ ಆಗಿ ಇದ್ದೇ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆನಾ. ಸೊ ಅಂತ ಪರಿ ನಾವು ಹೇಳ್ಕೊಳಂಗೆ ಆರ್ಡರ್ ಬರ್ತಾ ಇಲ್ಲ. ಓಕೆನಾ. ಇವಾಗ ನೋಡಿ ಆಲ್ಮೋಸ್ಟ್ ಬೈಯರ್ಸೇ ಬಂದಿದ್ದಾರೆ. ಓಕೆನಾ. ಇಲ್ಲಿ ಯಾರು ಇಲ್ಲ, ಝೀರೋಸ್. ಓಕೆನಾ. ಇಲ್ಲಿ ಆರ್ಡರ್ಸ್ ಯಾರು ಬರ್ತಾ ಇಲ್ಲ, ಸೆಲ್ಲರ್ಸ್ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮಾರ್ಕೆಟ್ ನಲ್ಲಿ. ಬೈಯರ್ಸೇ ಬರ್ತಾ ಇದ್ದಾರೆ. ಓಕೆ, ಅಬ್ಸರ್ವ್ ಮಾಡಿ, ಬೈಯರ್ಸೇ ಬರ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, ಬೈಯರ್ಸ್, ಫುಲ್ ಬೈಯರ್ಸ್ ಸದ್ಯಕ್ಕೆ. ಸೆಲ್ಲರ್ಸ್ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಓಕೆನಾ. ಓನ್ಲಿ ಬೈಯರ್ಸ್ ಮಾರ್ಕೆಟ್ ನಲ್ಲಿ. ಓಕೆನಾ. 55,700 ಅಲ್ಲಿಗೆ ಹೋಗುತ್ತೆ ಫಸ್ಟ್. ಅಲ್ಲಿ ಆ ಝೋನ್ ಅಲ್ಲಿ ಯಾವಾಗ ಸ್ಟ್ರಾಂಗ್ ಆಗಿ ಹೊಡೆಯುತ್ತಲ್ಲ ಅವಾಗ ಅಗ್ರೆಸಿವ್ ಆಗಿ ಮೊಮೆಂಟಮ್ ಬರ್ತಾ ಇದೆ. ಓಕೆನಾ. ಮೊಮೆಂಟಮ್ ಬರುತ್ತೆ. ಆಲ್ಮೋಸ್ಟ್ ಬೈಯರ್ಸ್ ಬಂದಿದ್ದಾರೆ. ಓಕೆನಾ. ಆಲ್ಮೋಸ್ಟ್ ಬಂದಿದ್ದಾರೆ. ಸೆಲ್ಲರ್ಸ್ ಯಾರು ಇಲ್ಲ ಮಾರ್ಕೆಟ್ ನಲ್ಲಿ. ಓಕೆನಾ. ಸ್ಟಾಪ್ ಆಗಿದ್ದಾರೆ ಸೆಲ್ಲಿಂಗ್ ಸೈಡ್. ಆರ್ಡರ್ಸ್ ಬೈಯಿಂಗ್ ಸೈಡ್ ಬರ್ತಾ ಇದಾವೆ. ಅಬ್ಸರ್ವ್ ಮಾಡಿ, ಬೈಯಿಂಗ್ ಸೈಡ್ ಮೊಮೆಂಟಮ್ ಬರುತ್ತೆ ಇವಾಗ. ಓಕೆನಾ. ನಾವು ಅನ್ಕೊಂಡಂಗೆ ಕಾಟ್ ಟು ಡೆಲ್ಟಾ ಅಗ್ರೆಸಿವ್ ಆಗಿ ಬರ್ತಾ ಇದೆ ಈ ಕ್ಯಾಂಡಲ್ ದಲ್ಲಿ. ಓಕೆ, ಇದೇ ಕ್ಯಾಂಡಲ್ ದಿಂದ ಮಾರ್ಕೆಟ್ ಮೇಲ್ಗಡೆನ ತಗೊಂಡು ಹೋಗ್ತಾರೆ. ಓಕೆನಾ. ಅಬ್ಸರ್ವ್ ಮಾಡೋಣ. ಓಕೆ, ಈ ಕ್ಯಾಂಡಲ್ ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಇದೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಇದೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ. ಇದೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಡಿಮ್ಯಾಂಡ್. ಓಕೆನಾ. ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಬಂದಿದೆ. ಇನ್ನು 2 ನಿಮಿಷದಲ್ಲಿ ಕ್ಲಾರಿಟಿ, ಫುಲ್ ಕ್ಲಾರಿಟಿ 2 ನಿಮಿಷದಲ್ಲಿ. ಓಕೆ, ಡಿಮ್ಯಾಂಡ್, ಫುಲ್ ಡಿಮ್ಯಾಂಡ್ ಇದೆ ಮಾರ್ಕೆಟ್ ನಲ್ಲಿ. ಡಿಮ್ಯಾಂಡ್ಸ್ ಇದನ್ನ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಝೋನ್ ಅನ್ನ ಗುರುತಿಸೋ ವಿಧಾನ ಇದೆ ಮಾರ್ಕೆಟ್ ನಲ್ಲಿ. ಗೊತ್ತಾಯ್ತಾ. ಮಾರ್ಕೆಟ್ ನಲ್ಲಿ ಇದನ್ನೇ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಯಾರ್ದು ಇನ್ಸ್ಟಿಟ್ಯೂಷನ್ ಅವರು ಎಂಟ್ರಿ ಕೊಟ್ಟಿರುವಂತ ಏರಿಯಾ ಇದು. ಗೊತ್ತಾಯ್ತಾ ಅಪ್ಪೋರೆ. ಡಿಮ್ಯಾಂಡ್ ಝೋನ್ ಗೊತ್ತಾಯ್ತಾ. ಯಾಕಂದ್ರೆ ನಾವು ಮಾರ್ಕೆಟ್ ನಲ್ಲಿ ಲೈವ್ ಮಾರ್ಕೆಟ್ ನಲ್ಲಿ ಎಂಟ್ರಿ ಆಗ್ಬೇಕು, ಪೋಸ್ಟ್ ಮಾರ್ಕೆಟ್ ನಲ್ಲಿ ಅಲ್ಲ. ಓಕೆನಾ. ಇವತ್ತೇನ್ ಪ್ರಿಡಿಕ್ಟ್ ಮಾಡಿದ್ರಿ ಸರ್ ಮಾರ್ನಿಂಗ್ ವಿಡಿಯೋನಲ್ಲಿ? ಸೇಮ್ ಹಂಗೆ ಆಗಿದೆ. ಹೌದಲ್ವಾ. ನಾವು ಅದೇ ಸರ್, ನಾವು ಮೈಂಡ್ ಸೆಟ್ ಅನ್ನ ಸೆಟ್ ಮಾಡ್ಕೋಬೇಕು. ಇವಾಗ ನೀವು ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ಅದೇ ತರನ ಇರ್ಬೇಕಲ್ವಾ. ಸೊ ಮಾರ್ಕೆಟ್ ನಲ್ಲಿ ಆ ತರ ನಡೀತಾ ಇರುತ್ತೆ. ನಾವು ಅದನ್ನ ಗಮನಿಸಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಆ ತರ ಬಂದ್ರೆ ಮಾರ್ಕೆಟ್ ನಲ್ಲಿ ನಾವು ಹೋಗ್ಬೇಕಂತೇಳಿ ಡಿಸೈಡ್ ಆಗ್ಬೇಕು. ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ಆಲ್ರೆಡಿ ಸೆಲ್ಲರ್ಸ್ ಬರ್ತಾ ಇದಾರೆ. ಅವ್ರು ಯಾವುದೇ ಕಾರಣಕ್ಕೂ ಯಾಕೆ ಸೆಲ್ ಮಾಡ್ತಾ ಇದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಆಲ್ರೆಡಿ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಇಲ್ಲಿ, ಸ್ಟ್ರಾಂಗ್ ಆಗಿ ಹೆವಿ ಬಂದಿದೆ. ಹೌದಾ. ಅಬ್ಸರ್ವ್ ಮಾಡಿದ್ರೆ ಈ ತರ ಡಿಮ್ಯಾಂಡ್ ಬರೋದನ್ನ. ಸರ್ ಮೇ ಬಿ ಪುಲ್ ಬ್ಯಾಕ್ ನೆಕ್ಸ್ಟ್ ಕ್ಯಾಂಡಲ್ ಬಂದು ಹೋಗ್ಬೋದು ಅನ್ಸುತ್ತೆ. ಮತ್ತೆ ಹೌದು ಸರ್, 100% ಹೋಗುತ್ತೆ. ಇಲ್ಲಿಂದ ಕ್ಲಾರಿಟಿ ಮಾರ್ಕೆಟ್ ನಲ್ಲಿ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ನ ನುಗ್ಗಿಸ್ತಾರೆ. ನೋಡಿ, ನಾ ಹೇಳಿದ್ನಲ್ಲ, ಈ ಲೆವೆಲ್ ನ ಕ್ಲಿಯರ್ ಮಾಡ್ತಾರೆ. ಈ ಲೆವೆಲ್ ನ ಕ್ಲಿಯರ್ ಮಾಡ್ತಾರೆ. ಫಸ್ಟ್ ಈ ಲೆವೆಲ್ ಕ್ಲಿಯರ್ ಆಗುತ್ತೆ. ಕ್ಯುಮ್ಯುಲೇಟಿವ್ ಡೇಟಾ ಫುಲ್ ಪಾಸಿಟಿವ್ ಆಗೈತಲ್ಲ. ಹೌದೌದು. ನೋಡಿ ಇಲ್ಲಿ ಎಷ್ಟು ಬಂದಿದೆ ನೋಡಿ, ಅಬ್ಸರ್ವ್ ಮಾಡಿ ನೀವೇ. ಹೌದು, ಫುಲ್ ಬಂದಿದೆ ಅಲ್ವಾ. ಒಮ್ಮೆ ಶಿಫ್ಟ್ ಆಗಿ ಕುಂತಿದೆ ಬಾಟಮ್ ಅಲ್ಲಿ. ಅಬ್ಸರ್ವ್ ಮಾಡಿ, ಆ ಡಿಮ್ಯಾಂಡ್ ಝೋನ್ ಅಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ, ಬಹಳ ಇಂಪಾರ್ಟೆಂಟ್. ಈಗ ಸರ್, ಈಗ ನಾಳೆಯಿಂದ ಈ ಚಾರ್ಟ್ ಅಲ್ಲಿ ಇದೇ ಡಿಮ್ಯಾಂಡ್ ಝೋನ್ ಆಗುತ್ತೆ. ಅದು ಮುಗಿದೋಯ್ತು, ಹಳೇದ್ ಮುಗಿದೋಯ್ತು. ಇದಾಗುತ್ತೆ ಈಗ ನೆಕ್ಸ್ಟ್. ಇದು ನಮ್ಗೆ ಡಿಮ್ಯಾಂಡ್ ಇವಾಗ ಗೊತ್ತಾಯ್ತಾ. ಇವಾಗ ನಮ್ಗೆ ಇದು ಫ್ರೆಶ್ ಡಿಮ್ಯಾಂಡ್. ಅದು ಹೋಯ್ತು, ಅದು ಹಳೇದೇನೇ ಇದೆ ಹೊರಟು ಹೋಯ್ತಲ್ವಾ ಇವಾಗ. ಇವಾಗ ಇದು ಫ್ರೆಶ್ ಡಿಮ್ಯಾಂಡ್ ಝೋನ್ ಇವಾಗ ನಮ್ಗೆ ಮಾರ್ಕೆಟ್ ನಲ್ಲಿ. ಇವಾಗ ಮಾರ್ಕೆಟ್ 100% ಮೇಲೆ ಹೋಗುದು, ಯಾವುದೇ ಕಾರಣಕ್ಕೂ ಕೆಳಗೆ ಬರಲ್ಲ ಇವಾಗ. ಗೊತ್ತಾಯ್ತಾ. ನೋಡಿ, ಇವಾಗ ನೋಡಿ, ಅಬ್ಸರ್ವ್ ಮಾಡಿ. ಇವಾಗ ಸೆಲ್ಲಿಂಗ್, ಈ ಕ್ಯಾಂಡಲ್ ಎಲ್ಲರೂ ಸೆಲ್ಲಿಂಗ್ ಅಂತಿರ್ತಾರೆ. ಓಕೆನಾ. ಸೊ ಇಲ್ಲಿ ಆರ್ಡರ್ಸೇ ಇಲ್ಲ, ಸೆಲ್ಲಿಂಗ್ ಕಡೆ ಆರ್ಡರ್ಸೇ ಬರ್ತಾ ಇಲ್ಲ. ಪುಲ್ ಬ್ಯಾಕ್ ಬರ್ತಾ ಇದೆ ಅಷ್ಟೇ. ಲಿಕ್ವಿಡಿಟಿ ಇಷ್ಟೇ ಸಿಂಪಲ್. ಮಾರ್ಕೆಟ್ ನಲ್ಲಿ ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ ಯಾವ ಸೆಲ್ಲಿಂಗ್ ಕ್ಯಾಂಡಲ್, ಯಾವ ಪುಲ್ ಬ್ಯಾಕ್ ಕ್ಯಾಂಡಲ್ ಅಂತೇಳಿ ನೀವು ಅರ್ಥ ಮಾಡ್ಕೊಂಡ್ರೆ ಮುಗೀತು. 100% ಸಕ್ಸಸ್ ಆದಂಗೆ ಮಾರ್ಕೆಟ್ ನಲ್ಲಿ. ನೋಡಿ, ಇವತ್ತು ಯಾರು ಟ್ರೇಡ್ ಮಾಡ್ತಾರೆ ಅವ್ರಿಗೆ ಪರ್ಫೆಕ್ಟ್ ಟ್ರೇಡ್ ಇದು. ಪರ್ಫೆಕ್ಟ್ ಎಂಟ್ರಿ ಮಾರ್ಕೆಟ್ ನಲ್ಲಿ. ಇವತ್ತು ಟ್ರೇಡ್ ಮಾಡೋರಿಗೆ ಪರ್ಫೆಕ್ಟ್ ಎಂಟ್ರಿ ಇವತ್ತು ಮಾರ್ಕೆಟ್ ನಲ್ಲಿ, ಮಿಸ್ಸೇ ಇಲ್ಲ. ಇದೇ ಝೋನ್ ನಮ್ದು. ಎಂಟ್ರಿ, SL ಎಲ್ಲ ಇದೇ ಝೋನ್ ನಮ್ಗೆ ಮಾರ್ಕೆಟ್ ನಲ್ಲಿ. SL ಇನ್ನೇ ಇಲ್ಲಿ ಕೆಳಗಡೆ ಇಟ್ಬಿಡೋದು. ಓಕೆನಾ. 55,600 SL,
ಇದೇ ಎಂಟ್ರಿ ಝೋನ್. ಏನಾದರೂ ಪ್ರೈಸಿಂಗ್ ಒಳಗಡೆ ಬಂತಂದ್ರೆ ಅನ್ಕೊಳ್ಳಿ, ಇಲ್ಲಿ ಒಳಗಡೆ ಬಂದರೆ ರಿಸ್ಕ್ ಕಡಿಮೆ ಆಗುತ್ತೆ. ಒಳಗಡೆ ಬಂದಂಗೆ ಎಸ್ ಎಲ್ ತುಂಬ ಕಡಿಮೆ ಆಗುತ್ತೆ. ಈ ಪಾಯಿಂಟ್ 55,600 ಲೆವೆಲ್. ಮುಗೀತು, ಸೆಲ್ಲರ್ ಹೊರಟು ಹೋದ್ರು. ಈ ಕ್ಯಾಂಡಲ್ ಸೆಲ್ಲರ್ ಅದಾರ ಅಂತ ಹೇಳಿದ್ದೆ, ಹೌದಾ? ಸ್ವಲ್ಪ ಸೆಲ್ಲರ್ ಅದಾರ ಅಂತ ಹೇಳಿದ್ದೆ ಈ ಪಾಯಿಂಟ್ ಅಲ್ಲಿ. ಅವರು ಹೊರಟು ಹೋಗಿದ್ದಾರೆ. ಅಲ್ಲಿ ಅದೇ ಕ್ಯಾಂಡದಲ್ಲಿ ಅದನ್ನ ಹೊಡಿಬೇಕಾದ್ರೆ ಅದೇನ ಸೆಲ್ಲರ್ ಝೋನ್ ಇತ್ತಲ್ಲ, ಅಲ್ಲಿ ಬಯರ್ಸ್ ಬಂದು ಕುಂತಿದ್ದಾರೆ. ಗೊತ್ತಾಯ್ತಾ? ಸೆಲ್ಲರ್ ಏನು ಹಳೆ ಡಿಮ್ಯಾಂಡ್ ಇತ್ತಲ್ಲ, ಆ ಡಿಮ್ಯಾಂಡ್ ಅನ್ನ ಹೊಡೆದಿದ್ದಾರೆ. ಆ ಡಿಮ್ಯಾಂಡ್ ಹೊಡೆದಕಾರೆ ಸೆಲ್ಲರ್ಸ್ ಬಂದು ಕುಂತಿದ್ರು. ಆ ಸೆಲ್ಲರ್ ಅಲ್ಲಿ ಏನಾಗಿದೆ, ಪ್ರೈಸ್ ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಬ್ಸಾರ್ಪ್ಷನ್ ಏರಿಯಾ ಕ್ರಿಯೇಟ್ ಆದ್ಮೇಲೆ ಅದ್ರ ಅಪೋಸಿಟ್ ಆಗಿ ಬಯರ್ಸ್ ಬಂದು ಕುಂತಿದ್ದಾರೆ. ಅಂದ್ರೆ ಸೆಲ್ಲರ್ ಝೋನ್ ಅಲ್ಲಿ ಮತ್ತೆ ಬಯರ್ಸ್ ಬಂದು ಕುಂತಿದ್ದಾರೆ. ಅದೇ ಹಳೆ ಡಿಮ್ಯಾಂಡ್ ಝೋನ್ ಹೊಸ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಗೊತ್ತಾಯ್ತಾ? ಹಳೆ ಡಿಮ್ಯಾಂಡ್ ಅಲ್ಲಿ ಹೊಸ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹೊಡ್ಕೊಂಡು. ಫಸ್ಟ್ ಲೇಟ್ ಆಗಿದೆ. ಈ ಲೇಟ್ ಆಗ್ತಾ ಇದೆ ಅಂದ್ರೆ ಪ್ರೈಸ್ ಏನಾಗುತ್ತೆ, ರೀಲೋಡಿಂಗ್ ಆಗ್ತಾ ಇರುತ್ತೆ. ನೋಡಿ, ಇದು ಸ್ಟಾಪ್ ಮಾರ್ಕೆಟ್ ಪ್ರೈಸ್ ಆಕ್ಷನ್ ನೋಡಿ ಸ್ಟಾಪ್ ಆಗಿಬಿಡುತ್ತೆ. ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ್ಮೇಲೆ ಪ್ರೈಸ್ ಆಕ್ಷನ್ ಏನಾಗುತ್ತೆ ಅಂದ್ರೆ ಅಲ್ಲಿ ಲಿಮಿಟ್ ಆರ್ಡರ್ನ ಟ್ರಿಗರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಮಾರ್ಕೆಟ್ ಸ್ಟಾಪ್ ಆಗಿರ್ತೈತಿ. ಈಗ ನೋಡಿ, ಪ್ರೈಸಿಂಗ್ ಬರ್ಬೇಕಾದ್ರೆ ಇಲ್ಲಿ ಪ್ರೈಸ್ ಆಕ್ಷನ್ ಹಿಂಗ್ ಮಾಡ್ತಾ ಇರುತ್ತೆ. ನಿಧಾನಕ್ಕೆ ಮಾಡ್ಬೇಕಾದ್ರೆ ಲಿಮಿಟ್ ಆರ್ಡರ್ ಟ್ರಿಗರ್ ಆಗ್ತವೆ ಮಾರ್ಕೆಟ್ ನಲ್ಲಿ. ಲಿಮಿಟ್ ಆರ್ಡರ್ ಅದು ಬಿಹೇವಿಯರ್ನ ತಿಳ್ಕೊಬೇಕು ನೀವು. ಅದನ್ನ ಮೇನ್ ಇರೋದು ಅದೇ ಬಿಹೇವಿಯರ್. ಮಾರ್ಕೆಟ್ ಯಾಕೆ ಸ್ಟಾಪ್ ಆಗುತ್ತೆ, ಯಾಕೆ ಸಡನ್ ಆಗಿ ಮೊಮೆಂಟಮ್ ಬರುತ್ತೆ, ಮೊಮೆಂಟಮ್ ಬರ್ಲಿಕ್ಕೆ ಕಾರಣ ಇರುತ್ತೆ. ಮೊಮೆಂಟಮ್ ಬರ್ಲಿಕ್ಕೆ ಅಂದ್ರೆ ಮಾರ್ಕೆಟ್ ಆರ್ಡರ್ ಬೀಳ್ತಾ ಇರ್ತವೆ ಅಂತೇಳಿ ತಿಳ್ಕೊಬೇಕು ನೀವು. ಮೊಮೆಂಟಮ್ ಬರ್ತಾ ಇದೆ ಅಂದ್ರೆ ಯಾಕೆ ಸ್ಟಾಪ್ ಆಗ್ತಿದೆ, ಅಲ್ಲಿ ಲಿಮಿಟ್ ಆರ್ಡರ್ ಬರ್ತಾ ಇದೆ ಅಂತೇಳಿ ತಿಳ್ಕೊಬೇಕು. ಅವಾಗ ನೀವು ಅಬ್ಸರ್ವೇಷನ್ ಮಾಡ್ಬೇಕು ಆರ್ಡರ್ಸ್ ಅನ್ನ, ಯಾವ ಆರ್ಡರ್ ಬೀಳ್ತಾ ಇದೆ ಅಂತೇಳಿ. ಅಲ್ಲಿ ಸೆಲ್ಲಿಂಗ್ ಆರ್ಡರ್ಗಳು ಬಿದ್ರು ಬರ್ತಾ ಇಲ್ಲ ಮಾರ್ಕೆಟ್. ಕೆಳಗ್ ಬೀಳಲ್ಲ, ಅಷ್ಟು ಈಸಿಯಾಗಿ ಬೀಳಲ್ಲ. ಹೆವಿ ಡಿಮ್ಯಾಂಡ್ ಬಂದಿದೆ. ಓಕೆನಾ? ಬೌನ್ಸ್ ಆಗುತ್ತೆ, ಅದೇ ಲೆವೆಲ್ ಇಂದ ಬೌನ್ಸ್ ಆಗುತ್ತೆ. ನೋಡಿ, ಶಿಫ್ಟ್ ಆಗಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್. ನೋಡಿ ಇಲ್ಲಿ ನೋಡಿ, ಪ್ರೈಸ್ ನೋಡಿ ಹಿಂಗ್ ಬಂದು ಹಿಂಗ್ ಸ್ಟ್ರಾಂಗ್ ಆಗಿ ಬಂದಿದೆ. ಹೌದಾ? ಸ್ಟ್ರಾಂಗ್ ಆಗಿ ಬಂದ್ಮೇಲೆ ಏನಾಗಿದೆ, ಪ್ರೈಸ್ ಪುಲ್ ಬ್ಯಾಕ್ ಹೋಗಿದೆ. ಹೌದಾ? ಪುಲ್ ಬ್ಯಾಕ್ ಹೋದ್ಮೇಲೆ ಏನಾಗಿದೆ, ಸೆಲ್ಲಿಂಗ್ ಆಗ್ಲಿಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಓಕೆನಾ? ಆಮೇಲೆ ಏನಾಗಿದೆ, ಪ್ರೈಸ್ ಒಳಗಡೆ ಹೋಗಿ ಕ್ಲೋಸ್ ಆಗಿದೆ. ಕಾರ್ಡ್ ಡೆಲ್ಟಾ ಅಗ್ರೆಸಿವ್ ಆಗಿ ಬಂದ್ ಕುಂತಿದೆ. ಓಕೆನಾ? ಸೊ ಅಲ್ಲಿ ಏನಾಗಿದೆ, ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ ಮತ್ತು ಬೈಯಿಂಗ್ ಕಾರ್ಡ್ ಬಂದಿದೆ. ಬೈಯರ್ಸ್ ಕಮಿಟ್ಮೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಏನಾಗಿದೆ, ಪುಲ್ ಬ್ಯಾಕ್ ಹೋಗಿದೆ. ಪುಲ್ ಬ್ಯಾಕ್ ಹೋಗಿ ಏನಾಗಿದೆ, ಅದೇ ಹಳೆ ಕ್ಯಾಂಡಲ್ ಅಲ್ಲಿ ಏನಿದೆ ಬೈಯರ್ಸ್ ಕಮಿಟ್ ಆಗಿದ್ರಲ್ಲ, ಅದೇ ಕ್ಯಾಂಡಲ್ ಇಂದ ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ಹೋಗಿದೆ. ಇಲ್ಲಿ ಏನಾಯ್ತಂದ್ರೆ ಸೆಲ್ಲಿಂಗ್ ಆಗಿರೋ ಮಾರ್ಕೆಟ್ ಏನಾಗಿದೆ, ಶಿಫ್ಟ್ ಆಗಿ ಬೈಯಿಂಗ್ ಕಡೆ ಬಂದ್ ಕುಂತಿದೆ. ಗೊತ್ತಾಯ್ತಾ? ಬೈಯಿಂಗ್ ಕಡೆ ಶಿಫ್ಟ್ ಆಗಿದೆ. ಅಬ್ಸರ್ವ್ ಮಾಡಿ, ಆ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ, ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, 55,800 ನೆಕ್ಸ್ಟ್ ಮಾರ್ಕೆಟ್. ಲಿಕ್ವಿಡಿಟಿ ನೋಡ್ತಾ ಇರ್ತೀರ. ಲಿಕ್ವಿಡಿಟಿ ಎಂತ ಬಯರ್ಸ್ ಬಂದಿದ್ದಾರೆ, ಕೆಲವೊಂದ್ಸಲ ಹೊಡಿತಾ ಇರುತ್ತೆ. ಯಾಕೆ ಹೊಡಿತಾ ಇರುತ್ತೆ ಅಂದ್ರೆ ಝೋನ್ ಅನ್ನ, ಸೊ ಅದು ಫೇಕ್ ಲಿಕ್ವಿಡಿಟಿ ಅಂತೇಳಿ ಕರಿತೀವಿ. ಮಾರ್ಕೆಟ್ ನಲ್ಲಿ ಬಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫೇಕ್ ಲಿಕ್ವಿಡಿಟಿನು ಇದು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ. ಅಂದ್ರೆ ಬೈಯರ್ನ ಮತ್ತು ಸೆಲ್ಲರ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಫೇಕ್ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಸುಮ್ಮನೆ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದು ಮತ್ತೆ ಸುಮ್ಮನೆ ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡೋದು ಮಾರ್ಕೆಟ್ ನಲ್ಲಿ. ಆ ತರ ನಡೀತಾ ಇರುತ್ತೆ. ಬಟ್ ನಾವು ನೋಡ್ಬೇಕಾಗಿರೋದು ಪುಲ್ ಬ್ಯಾಕ್ ಅಲ್ಲಿ ರೀಲೋಡಿಂಗ್ ಅಂತೇಳಿ ಕರಿತೀವಿ. ಅದು ಪರ್ಫೆಕ್ಟ್ ಎಂಟ್ರಿ ಮಾರ್ಕೆಟ್ ನಲ್ಲಿ. ಓಕೆನಾ? ಇದು ಅಗ್ರೆಸಿವ್ ಎಂಟ್ರಿ. ಕ್ಯಾಂಡಲ್ ಕ್ಲೋಸ್ ಆದ್ಗಳೇ ಆಗಿರ್ತೀವಿ. ಓಕೆನಾ? ಕ್ಯಾಂಡಲ್ ಕ್ಲೋಸ್ ಆಗಿದೆ, ಕ್ವಾರ್ಟರ್ ಡೆಲ್ಟಾ ಬಂದಿದೆ ಅಂತೇಳಿ ತಗೊಂಡ್ಬಿಡ್ತೀವಿ. ಎಷ್ಟು ಬಂದಿದೆ ಆ ಕ್ಯಾಂಡಲ್ದಲ್ಲಿ ನಮಗೆ ಕ್ವಾರ್ಟರ್ ಡೆಲ್ಟಾ ಚೆಕ್ ಮಾಡಿ. ಆಲ್ಮೋಸ್ಟ್ ನಾವು ಅನ್ಕೊಂಡಂಗೆ 2000 ಪ್ಲಸ್ ಬಂದಿದೆಯಾ ವ್ಯಾಲ್ಯೂಮು? ಹೌದು, ಬಂದಿದೆ. ಓಕೆನಾ? ಅದೇ ರೀತಿ ಏನಾಗಿದೆ, ಕಾಟ್ 1000 ಪ್ಲಸ್ ಬಂದಿದೆಯಾ? ಬಂದಿದೆ. ಅಗ್ರೆಸಿವ್ ಕಾಟ್ ಬಂದಿದೆಯಾ? ಬಂದಿದೆ. ಬಟ್ ಇವಾಗ ನಾವು ನೋಡ್ಬೇಕಾಗಿರೋದು ರೀಲೋಡಿಂಗ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ಆರ್ಡರ್ಸ್ ಎಲ್ಲ ಬೈಯಿಂಗ್ ಸೈಡ್ ಬರಬೇಕು, ಡೆಲ್ಟಾ ಕಾಟು ಬೈಯಿಂಗ್ ಸೈಡ್ ಬರಬೇಕು, ಎಲ್ಲ ಶಿಫ್ಟ್ ಆಗ್ಬೇಕು. ಅಲ್ಲಿ ಪ್ರೈಸ್ ಬಂದಾಗ ಏನಾಗುತ್ತೆ ಅಂದ್ರೆ ರೆಸ್ಪೆಕ್ಟ್ ಮಾಡುತ್ತೆ ಆ ಝೋನಿಗೆ. ರೆಸ್ಪೆಕ್ಟ್ ಅಂದ್ರೆ ಅದು ಹೊಡೆದಾಕಲ್ಲ. ಇಲ್ಲಿ ಆರ್ಡರ್ಸ್ ಏನಾದ್ರು ಬರ್ತಾ ಇದಾವ ಸೆಲ್ಲಿಂಗ್ ಸೈಡು? ಬರ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ಬಟ್ ಬೈಯಿಂಗ್ ಕಡೆ ಆರ್ಡರ್ಸ್ ಇನ್ನೂ ಬರಬೇಕಾಗುತ್ತೆ. ಬೌನ್ಸಸ್ ಆಗ್ಬೇಕಂದ್ರೆ ಆರ್ಡರ್ಸ್ಗಳು ಬರಬೇಕಾಗುತ್ತೆ ಈ ಪಾಯಿಂಟ್ ಅಲ್ಲಿ.
ಪರ್ಫೆಕ್ಟ್ ಬೈಯರ್ಸ್ ಇದ್ದಾರೆ ಓಕೆನಾ. ಸೊ ಡಿಮ್ಯಾಂಡ್ ಇದೆ, ಯಾವುದೇ ಕಾರ್ ಅಷ್ಟು ಡಿಮ್ಯಾಂಡ್ ಬಂದ್ಗಳೇನು ಬಾಟಮ್ ಅಲ್ಲಿ ಯಾವುದೇ ಕಾರ್ನ ಕೊಡಕ್ಕಾಗಲ್ಲ. ಓಕೆ, ಒಂದ್ ವೇಳೆ ನೋಡಿ ಈ ತರ ಡಿಮ್ಯಾಂಡ್ ಬಂದ್ಗಳು ಏನಾದ್ರೂ ಇದನ್ನ ಬ್ರೇಕ್ ಡೌನ್ ಮಾಡಿದಾರ ಅಂತ ಅನ್ಕೊಳ್ಳಿ, ಕ್ವಿಕ್ ರಿವರ್ಸಲ್ ಆಗುತ್ತೆ 100%. ಒಂದ್ ವೇಳೆ ಇದು ಹೊಡೆದ್ರು ಕೂಡ ಮಾರ್ಕೆಟ್ ನಲ್ಲಿ ಈ ಬಂದಿರುತ್ತಲ್ಲ ಡಿಮ್ಯಾಂಡ್, ಇದು ಹೊಡೆದ್ರು ಕೂಡ ಕ್ವಿಕ್ ರಿವರ್ಸಲ್ ಆಗುತ್ತೆ. ಅಷ್ಟು ಪವರ್ ಇರುತ್ತೆ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಅವ್ರ ಕಡೆ ಫಂಡ್ ಹೆವಿ ಇರುತ್ತೆ, ಗೊತ್ತಾಯ್ತಾ. ಇಲ್ಲಿ ಎಂಟ್ರಿ ಕೊಟ್ಟಿರೋರು ನಾರ್ಮಲ್ ಪೀಪಲ್ ಅಲ್ಲ, ಬಿಗ್ ಪ್ಲೇಯರ್ಸ್ ಕೊಟ್ಟಿರ್ತಾರೆ ಎಂಟ್ರಿಯಲ್ಲಿ. ಆರ್ಡರ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. 2500 ವ್ಯಾಲ್ಯೂಮ್ ಬಂದಿದೆ ಅಂದ್ರೆ ಸುಮ್ಮನೆ ಎಂಟ್ರಿ ಮಾಡಿಲ್ಲ ಅವ್ರು ಮಾರ್ಕೆಟ್ನಲ್ಲಿ ಆರ್ಡರ್ನ, ಓಕೆನಾ. ಸೊ ಎಂಟ್ರಿ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಕೆಳಗಡೆ ಮೂವ್ಮೆಂಟ್ ಬಂದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೈಸ್ ಎಷ್ಟು ಕೆಳಗಡೆ ಬರುತ್ತೆ ಹಂಗೆ ಆರ್ಡರ್ಗಳನ್ನ ಪಂಚ್ ಮಾಡ್ತಾನೆ ಹೋಗ್ತಾರೆ. ಮಾರ್ಕೆಟ್ ಏನಾಗುತ್ತೆ, ಅದು ಕ್ಯುಮ್ಯುಲೇಟಿವ್ ಡೆಲ್ಟಾ ಆಗಿರ್ಬೋದು, ಇವೆಲ್ಲ ಡೆಲ್ಟಾ ಏನಾಗುತ್ತೆ ಪಾಸಿಟಿವ್ನೇ ಬರ್ತಾ ಹೋಗುತ್ತೆ. ಮಾರ್ಕೆಟ್ ಎಷ್ಟು ಕೆಳಗಡೆ ಬಿದ್ರು ಕೂಡ ಅವಾಗ ಏನಾಗುತ್ತೆ ಅಂದ್ರೆ ನಾವು ಏನ್ ಸೆಲ್ ಮಾಡಿರ್ತಾರೋದೆಲ್ಲ ಲಿಕ್ವಿಡಿಟಿ ಆಗಿ ಕನ್ವರ್ಟ್ ಆಗುತ್ತೆ ಸೆಲ್ಲರ್ದು. ಓಕೆನಾ. ಕ್ವಿಕ್ ಆಗಿ ರಿವರ್ಸಲ್ ಆಯ್ತು ಅಂದ್ರೆ ಅವರೆಲ್ಲ ಎಕ್ಸಿಟ್ ಆಗ್ಲೇಬೇಕು, ಮಾರ್ಕೆಟ್ ಇಂದ ಹೊರಟು ಹೋಗ್ಬಿಡ್ತಾರೆ. ಕ್ವಿಕ್ ಆಗಿ ಒಂದು ಮೊಮೆಂಟಮ್ ಬಂದ್ಬಿಡುತ್ತೆ. ಅವಾಗ ಎಲ್ಲರೂ ವಿ ಶೇಪ್ ರಿಕವರ್ ಅಂತ ಎಲ್ಲರೂ ಕೇಳಿರ್ತೀರ, ಓಕೆನಾ. ಮಾರ್ಕೆಟ್ ಈ ತರ ಸ್ಟ್ರಾಂಗ್ ಸೆಲ್ಲಿಂಗ್ ಆಗುತ್ತೆ ಅಂತೇಳಿ. ಬಟ್ ಅದು ವಿ ಶೇಪ್ ರಿಕವರ್ ಆಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ? ಯಾರು ಗೊತ್ತಿದೆ ವಿ ಶೇಪ್ ರಿಕವರ್? ವಿ ಶೇಪ್ ಯಾವಾಗ ಆಗುತ್ತೆ ಅಂತ ಗೊತ್ತಿದೆಯಾ ರಿಕವರ್? ಸರ್ ಈ ಕ್ಯಾಂಡಲ್ ಅಲ್ಲಿ ಬೈಯರ್ಸೇ ಇಲ್ಲ. ಎಲ್ಲಿಲ್ಲ? ಯಾವ ಕ್ಯಾಂಡಲ್ದಲ್ಲಿ? ಈ ಕ್ಯಾಂಡಲ್ ಅಲ್ಲ, ಸೆಲ್ಲರ್ಸೇ ಇಲ್ಲ ಅಂದೆ. ಹಾ, ಜೀರೋ ಮಾರ್ಕೆಟ್ ಅಲ್ಲಿ ಜೀರೋ ಲಿಕ್ವಿಡಿಟಿ ಝೋನ್ಸ್ ವಿತ್ ಪರ್ಫೆಕ್ಟ್ ಆಗಿ ಬೈಯರ್ಸ್ ಬರ್ತಾ ಇದಾರೆ ಇಲ್ಲಿ. ವಿತೌಟ್ ಆರ್ಡರ್ಸ್ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಡೈರೆಕ್ಷನಲ್ ಮೂವ್, ಒಂದೇ ಕಡೆ ಮೂಮೆಂಟಮ್ ಬರುತ್ತೆ ಕ್ವಿಕ್ ಆಗಿ. ಬೈಯಿಂಗ್ ಸೈಡ್ ಅಷ್ಟೇ ಬರೋದು ಮೂಮೆಂಟಮ್. ಸೆಲ್ಲಿಂಗ್ ಕಡೆ ನೋಡ್ಲಿಕ್ಕೆ ಹೋಗಬೇಡಿ, ಬರೀ ಬೈಯಿಂಗ್ ಸೈಡ್ ಬರ್ತಾ ಇರುತ್ತೆ. ಈ ತರ ಹಿಂಗ ಆರ್ಡರ್ಸ್ಗಳು ಈ ತರ ಝೀರೋಸ್ ಬಂದು ಈ ತರ ಆರ್ಡರ್ಸ್ಗಳು ಬಂದು ಅಂದ್ರೆ ಮೂಮೆಂಟಮ್ ಬಂದ್ಬಿಡುತ್ತೆ ಕ್ವಿಕ್ ಆಗಿ. ನೋಡಿ ಆ ಕ್ಯಾಂಡಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ದೇನೆ, ಹೌದಲ್ವಾ. ಈ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇಲ್ಲ, ಓಕೆನಾ. ಈ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇಲ್ಲ, ಯಾವುದು ಈ ಕ್ಯಾಂಡಲ್ ಅಲ್ಲಿ. ಅದಕ್ಕೆ ಹೋಗ್ತಾ ಇದೆ, ಗೊತ್ತಾಯ್ತಾ. ಸೆಲ್ಲಿಂಗ್ ಕಡೆ ಒಂದು ಆರ್ಡರ್ ಇಲ್ಲ, ಓಕೆನಾ. ಬೈಯರ್ಸೇ ಇರೋದು ಫುಲ್ಲು. ಬಟ್ ಏನಾಗುತ್ತೆ ಅಂದ್ರೆ ಯಾವಾಗ ಆರ್ಡರ್ಸ್ಗಳು ಸ್ಟ್ರಾಂಗ್ ಆಗಿ ಬೀಳುತ್ತಲ್ಲ ಅವಾಗ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಬರ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಬಟ್ ಏನಾಗತ್ತಂದ್ರೆ ನೀವು ನೋಡ್ಬೇಕು ಮಾರ್ಕೆಟ್ ನಲ್ಲಿ ಆರ್ಡರ್ಸ್ಗಳು ಹೆಂಗ್ ಬೀಳ್ತಾ ಇರುತ್ತೆ ಹಂಗೆ ಮೊಮೆಂಟಮ್ ಬರ್ತಾನೆ ಇರಬೇಕು. ನೀವೇನಾದ್ರೂ ಮೊಮೆಂಟಮ್ ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ಅಲ್ಲಿ ಅಬ್ಸಾರ್ಪ್ಷನ್ ಏರಿಯಾ ಕ್ರಿಯೇಟ್ ಆಗುತ್ತೆ ಅಂತೇಳಿ ಅರ್ಥ. ಅಬ್ಸಾರ್ಪ್ಷನ್ ಏರಿಯಾ ಕ್ರಿಯೇಟ್ ಆಯ್ತಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ, ಅಬ್ಸಾರ್ಪ್ಷನ್ ಏರಿಯಾ ಕ್ರಿಯೇಟ್ ಆದ್ಮೇಲೆ ಸೆಲ್ಲರ್ಸ್ ಎಂಟ್ರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಬ್ಸಾರ್ಪ್ಷನ್ ಏರಿಯಾ ಕ್ರಿಯೇಟ್ ಆಯ್ತಂದ್ರೆ ಇಲ್ಲಿ ಯಾರು ಕೊಡ್ತಾ ಇಲ್ಲ ಅಂತಂದ್ರೆ ಅರ್ಥ ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಅಂತೇಳಿ ತಿಳ್ಕೊಬೇಕು. ನೋಡಿ 55,800 ಕ್ಲಿಯರ್ ಆಗ್ಲಿಕ್ಕೆ ಬಂದಿದೆ. ಇನ್ನೊಂದು 50 ಪಾಯಿಂಟ್ ಇದೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ನೋಡಿ ಅದಕ್ಕೆ ವೇಟ್ ಮಾಡ್ಬೇಕನ್ನೋದು ಇದೇ ಕಾರಣಕ್ಕೆ. ಈ ತರ ಬಂತು ಯಾವುದೇ ಕಾರಣಕ್ಕೂ ನೋಡಿ ಬಂದ್ರು ಕೂಡ ನಾವ್ ಏನ್ ಮಾಡ್ತಾ ಇಲ್ಲ, ಎಮೋಷನಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ವೇಟ್ ಮಾಡ್ತಾ ಇದ್ದೀವಿ ಏನಾಗುತ್ತೆ ಅಂತೇಳಿ. ಪೇಷನ್ಸ್ ಇಂದ ಎಷ್ಟು ವೇಟ್ ಮಾಡ್ತಿರಲ್ಲ ಒಂದ್ ಟ್ರೇಡ್ ಸಿಗುತ್ತೆ ನೋಡಿ, ಹೌದಾ. ನೀವು ಅನ್ಕೊಂಡಂಗೆ ಒಂದ್ ಟ್ರೇಡ್ ನೋಡಿ, ಓಕೆನಾ. ಇದು ಯಾವುದೇ ಕಾರಣಕ್ಕೂ ನಮ್ಗೆ ಕನ್ಫರ್ಮೇಶನ್ ಇಲ್ಲ ಅಂದೆ. ಇದನ್ನ ಏನಾದ್ರೂ ಬ್ರೇಕ್ ಆಯ್ತಂದ್ರೆ ಇದ್ರ ಮೇಲೆ ಬ್ರೇಕ್ ಆಗಿ ಏನಾದ್ರು ಸಸ್ಟೇನ್ ಆಗಿ ಈ ತರ ಹಿಂಗ್ ಬಂದು ಹಿಂಗ್ ಹೋತಂದ್ರೆ ನೆಕ್ಸ್ಟ್ ಈ ಕ್ಯಾಂಡಲ್ ನ ಈ ಲೆವೆಲ್ ನ ಹೊಡಿತಾರೆ, ಫ್ರೆಶ್ ಡೇ ನ ಹೊಡಿತಾರೆ. ಫಸ್ಟ್ ಇದನ್ನೇ ಹೊಡಿದು ಫೋಕಸ್ ಮಾಡೋದು ಅದೇ. ಅವ್ರು ನೆಕ್ಸ್ಟ್ ಟಾರ್ಗೆಟ್ ಇರೋದು ಈ ಸೆಲ್ಲರ್ ಎಲ್ಲಿ ಎಂಟ್ರಿ ಆಗಿರ್ತಾರಲ್ಲ ಅದೇ ಕಡೆ ಫೋಕಸ್ ಮಾಡ್ತಾ ಇರ್ತಾರೆ ಅವರು. ನೆಕ್ಸ್ಟ್ ಅವ್ರದ್ದು ಲಿಕ್ವಿಡಿಟಿ ಹಂಟ್ ಮಾಡೋದು ಅವ್ರ ಕೆಲಸ. ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ 56,000 ಲೆವೆಲ್. ಇವರೆಲ್ಲ ಸುಮ್ಮನೆ ಎಂಟ್ರಿ ಆಗಿಲ್ಲ, ಇವ್ರು ಎಂಟ್ರಿ ಆಗಿದ್ದು ಯಾವ ಕಾರಣಕ್ಕೆ ಅಂತ ಮಾಡಿರ? ಇವರೆಲ್ಲ ಎಂಟ್ರಿ ಆಗಿರೋದು ಬಿಗ್ ಪ್ಲೇಯರ್ಸ್ ಎಲ್ಲ ಎದಕ್ಕೆ ಎಂಟ್ರಿ ಆಗಿದ್ದಾರೆ ಅಂತ ಮಾಡಿರ? ನೆಕ್ಸ್ಟ್ ಸೆಲ್ಲರ್ದು ಲಿಕ್ವಿಡಿಟಿ ಹಂಟ್ ಮಾಡ್ಲಿಕ್ಕೆ ಎಂಟ್ರಿ ಆಗಿರ್ತಾರೆ ಮಾರ್ಕೆಟ್ ನಲ್ಲಿ, ಗೊತ್ತಾಯ್ತಾ. ಒಂದ್ ವೇಳೆ ಸೆಲ್ಲರ್ ಬಂದ್ರು ಕೂಡ ಮಾರ್ಕೆಟ್ ಅಷ್ಟು ಈಸಿಯಾಗಿ ಕೆಳಗಡೆ ಬೀಳಲ್ಲ, ಓಕೆನಾ. ಸ್ಟ್ರೆಂತ್ ತುಂಬಾ ಬರ್ತಾ ಇದೆ, ಓಕೆನಾ. ಬೈಯಿಂಗ್ ಸೆಟ್ಸ್ ತುಂಬಾ ಸ್ಟ್ರೆಂತ್ ಬಂದಿದೆ. ಇವಾಗ ಏನ್ ಸೆಲ್ ಮಾಡಿದ್ರು ಸೆಲ್ ಆಗಲ್ಲ ಮಾರ್ಕೆಟ್, ಓಕೆನಾ. ಅಷ್ಟು ಈಸಿಯಾಗಿ ಸೆಲ್ ಆಗಲ್ಲ, ಅಷ್ಟು ಈಸಿಯಾಗಿ ಸೆಲ್ಲಿಂಗ್ ಆಗಲ್ಲ. ಓಕೆ, ಕ್ಲಿಯರ್ ಆಯ್ತಾ. 55,800 ಇನ್ನು 20 ಪಾಯಿಂಟ್, ಓಕೆ ಕ್ಲಿಯರ್.
ಓಕೆನಾ. ನೆಕ್ಸ್ಟ್ ನೋಡಿ ಫೋಕಸ್ ಮಾಡಿ, ನೆಕ್ಸ್ಟ್ ಟಾರ್ಗೆಟ್ ಫ್ರೆಶ್ ಡೇ ಹೈ. ಓಕೆನಾ, ನೆಕ್ಸ್ಟ್ ಫ್ರೆಶ್ ಡೇ ಹೈ ಹೋಗುತ್ತೆ. ಓಕೆ, ಇವಾಗ ಸ್ವಲ್ಪ ಸಸ್ಟೈನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಲೆವೆಲ್ದಲ್ಲಿ ಆರ್ಡರ್ಸ್ ಬೀಳಬೇಕು. ಇವಾಗ ಆರ್ಡರ್ ಸ್ಟಾರ್ಟ್ ಆಗಬೇಕು, ಸ್ವಲ್ಪ ಆರ್ಡರ್ಗಳು. ಇಲ್ಲ ಅಂದ್ರೆ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಆರ್ಡರ್ ಬೀಳಬೇಕು, ಆರ್ಡರ್ ಬಿದ್ದ ನೋಡಿ ಸ್ಟಾಪ್ ಆಗುತ್ತೆ. ಪ್ರೈಸ್ ಅಬ್ಸರ್ವ್ ಮಾಡಿ, ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಬಾರ್ದು, ಆರ್ಡರ್ ಸ್ಟಾರ್ಟ್ ಆಗಬೇಕು, ಹೋಗುತ್ತೆ ಕ್ವಿಕ್ ಆಗಿ. ಓಕೆ, ಸ್ಟಾರ್ಟ್ ಆಯ್ತು ನೋಡಿ. ಓಕೆ, ಫ್ರೆಶ್ ಡೇ ಹೈ ಹೊಡಿತೆ. ಓಕೆನಾ, ಫೋಕಸ್ ಇದೆ. ಇಲ್ಲಿ ಯಾರು ಇಲ್ಲ, ಈ ಕ್ಯಾಂಡಲ್ದಲ್ಲಿ ಸೆಲ್ಲರ್ಸ್ ಇಲ್ಲ. ಈ ಕ್ಯಾಂಡಲ್ದಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ. 56,000 ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಮಾರ್ಕೆಟ್ 56,000. ನೋಡಿ, ಸೆಲ್ಲರ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ. ಓಕೆನಾ, ಸೆಲ್ಲರ್ಸ್ ಇಲ್ಲ, ಓನ್ಲಿ ಬಯರ್ಸ್, ಓನ್ಲಿ ಬಯರ್ಸ್. ಬಟ್ ಏನಾಗಬೇಕಂದ್ರೆ ಮೊಮೆಂಟಮ್ನ ಚೇಸ್ ಮಾಡೋದು ಅಷ್ಟು ಈಸಿ ಇರಲ್ಲ. ಓಕೆನಾ, ಮೊಮೆಂಟಮ್ ಚೇಸ್ ಮಾಡ್ತಿರಲ್ಲ, ತುಂಬಾ ಪರ್ಫೆಕ್ಟ್ ಆಗಿ ನೀವು ಅನ್ಕೊಂಡಂಗೆ ಎಲ್ಲ ಕನ್ಫರ್ಮೇಶನ್ ಸಿಗ್ಬೇಕು, ಅವಾಗ ಮೊಮೆಂಟಮ್ ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಕು. ಓಕೆ, ಸೆಲ್ಲರ್ಸ್ ಇಲ್ಲ, ಇನ್ನೂ ಕೂಡ ಸೆಲ್ಲರ್ಸ್ ಬಂದಿಲ್ಲ ಮಾರ್ಕೆಟ್ನಲ್ಲಿ. ನೋಡಿ, ಮಾರ್ಕೆಟ್ ಅಲ್ಲಿ ಬಯರ್ಸ್ ಎಡ್ಜಸ್ ಅಲ್ಲಿ ಹಿಂಗ್ ಆರ್ಡರ್ಗಳು ಬರಬಾರ್ದು, ಅದು ಕೂಡ ಇಂಪಾರ್ಟೆಂಟ್. ನೋಡಿ, ಮೊಮೆಂಟಮ್ ಹೋಗ್ಬಿಡುತ್ತೆ, ಸಡನ್ ಆಗಿ ಈ ತರ ಆರ್ಡರ್ಸ್ ಬರಬಾರ್ದು. ಈ ತರ ಆರ್ಡರ್ ಬಂದು ಮಾರ್ಕೆಟ್ ಸ್ಟಾಪ್ ಆಯ್ತು ಅಂತ ಅನ್ಕೊಳ್ಳಿ, ಸ್ಟಾಪ್ ಆಗುತ್ತೆ, ಮಾರ್ಕೆಟ್ ಸ್ಟಾಪ್ ಆಗುತ್ತೆ. ಸೆಲ್ಲರ್ಸ್ ಎಂಟ್ರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ. ಈ ತರ ಆರ್ಡರ್ ಬಂದ ಮೇಲೆ ಹೋಗ್ಬೇಕು. ಈ ಕಡೆ ನೋಡಿ, ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲಿ ಆರ್ಡರ್ಸ್ಗಳು, ಈ ತರ ಆರ್ಡರ್ ಬಿದ್ದುಗಳು ಇಲ್ಲ, ಈ ಕಡೆ ಆರ್ಡರ್ಸ್ಗಳು ಪ್ರಿಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಬರ್ತಾ ಇಲ್ಲ. ಓಕೆನಾ, ಸೆಲ್ಲರ್ಸ್ ಇನ್ನೂ ಬರ್ತಾ ಇಲ್ಲ. ನೋಡಿ, ಮಾರ್ಕೆಟ್ ಸ್ಟಾಪ್ ಆದಗಳು ಅಬ್ಸರ್ಪ್ಷನ್ ಏರಿಯಾ ಕ್ರಿಯೇಟ್ ಮಾಡ್ಕೋತಾರೆ. ಬಟ್ ಅವ್ರು ಬರ್ತಾ ಇಲ್ಲ ಅಂತಂದ್ರೆ ವೇಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಬೈಯಿಂಗ್ ಹೋಗುತ್ತೆ, ಮತ್ತೆ ಬೈಯಿಂಗ್ ಹೋಗುತ್ತೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಅಬ್ಸರ್ವ್ ಮಾಡಿ, ಬಹಳ ಇಂಪಾರ್ಟೆಂಟ್ ಇದು. ಪ್ರೈಸ್ ಬಿಹೇವಿಯರ್ ಅಬ್ಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮತ್ತೆ ಮೇಲೆ ಹೋಗುತ್ತೆ. ಓಕೆನಾ, ಪ್ರೈಸ್ ಬಿಹೇವಿಯರ್ನ ಅರ್ಥ ಮಾಡ್ಕೋಬೇಕು ಈ ರೀತಿ. ನೋಡಿ, ಎಷ್ಟು ಕ್ಯಾಂಡಲ್ ಮೂವ್ಮೆಂಟ್ ಆಯಿತು ಇಲ್ಲಿಂದ. ನೋಡಿ, ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಯಿತು, 55,600 ಲೆವೆಲಿಂದ. ಸೊ ಆಲ್ಮೋಸ್ಟ್ 300 ಪಾಯಿಂಟ್ಸ್. ಓಕೆನಾ, ಮಾರ್ಕೆಟ್ನಲ್ಲಿ. ಓಕೆನಾ, ಎಲ್ಲರೂ 50-30 ಪಾಯಿಂಟಿಗೆ ಗುದ್ದಾಡ್ತಿರ್ತಾರೆ. ಓಕೆನಾ, ಒಂದು ವಾರದಲ್ಲಿ ಒಂದು ಅಥವಾ ಎರಡು ಟ್ರೇಡ್ ಅನ್ನ ಪರ್ಫೆಕ್ಟ್ ಆಗಿ ನೀವು ಅನ್ಕೊಂಡಂಗೆ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಯ್ತಂದ್ರೆ ನಿಮ್ಮ ಮಾರ್ಕೆಟ್ನಲ್ಲಿ ನೀವೇ ಸಕ್ಸಸ್ ಆಗ್ತೀರಾ, 100% ಆಗ್ತೀರಾ. ವಾರದಲ್ಲಿ 2 ಟ್ರೇಡು ನೀವು ಅನ್ಕೊಂಡಂಗೆ ಬರಬೇಕು. ಓಕೆನಾ, ಬರುತ್ತೆ. ಯಾಕಂದ್ರೆ ನೀವು ಕಾಯ್ಬೇಕಾಗುತ್ತೆ, ಕಾಯ್ದಿಲ್ಲ. ಕಾದಾಗ ಮಾತ್ರ ಟ್ರೇಡ್ ಸಿಗುತ್ತೆ ಪರ್ಫೆಕ್ಟ್ ಆಗಿ. ನೋಡಿ, ನಾವು ಅನ್ಕೊಂಡಂಗೆ ಹೋಗ್ಲೇಬೇಕು. ಅದು 56,000 ಅಂದ್ರೆ ಹೋಗ್ಲೇಬೇಕು, ಮಿಸ್ ಇಲ್ಲ. ನೆಕ್ಸ್ಟ್ 56,000 ಬ್ರೇಕ್ಔಟ್ ಆಗ್ಬೇಕಾದ್ರೆ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು, ಅಲ್ಲಿ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಓಕೆನಾ, ಸೊ ಅಲ್ಲಿ ಬಯರ್ಸ್ ಯಾವ ರೀತಿ ಬರ್ತಾ ಇದ್ದಾರೆ, ಸೆಲ್ಲರ್ಸ್ ಏನಾದರೂ ಎಂಟ್ರಿ ಕೊಡ್ತಿದಾರ ಫ್ರೆಶ್ ಡೇ ಹೈಯಲ್ಲಿ ನೋಡಬೇಕು. ಅಲ್ಲಿ ಸೆಲ್ಲರ್ಸ್ ಏನಾದರೂ ಬಂದ್ರೆ ಮಾತ್ರ ಏನಾಗುತ್ತೆ, ಸ್ವಲ್ಪ ಪುಲ್ ಬ್ಯಾಕ್ ಬರುತ್ತೆ ಮಾರ್ಕೆಟ್ ಮತ್ತೆ. ಸೊ ಆಲ್ಮೋಸ್ಟ್ ಇವಾಗ ಬಯರ್ಸ್ ತುಂಬಾನೇ ಮೂಮೆಂಟ್ ಬಂದಿದೆ, ಬಹಳ ಮೂಮೆಂಟಮ್ ಬಂದ್ಬಿಟ್ಟಿದೆ ನಮ್ಮ ಪ್ರಕಾರ ಇವಾಗ ಮಾರ್ಕೆಟ್ ಅಲ್ಲಿ. ಅಬ್ಸರ್ವ್ ಮಾಡಿ, ಇದೊಂದು ದೊಡ್ಡ ಮೂಮೆಂಟ್ ಆಗುತ್ತೆ. ಓಕೆನಾ, ಸೊ ಆಲ್ಮೋಸ್ಟ್ ನಾನ್ ಸ್ಟಾಪ್ ಮೂಮೆಂಟ್ ಆಗಿದೆ. ಓಕೆನಾ, ಸ್ವಲ್ಪ ಸೆಲ್ಲಿಂಗ್ ಆಗ್ಬೇಕು ನಮ್ಮ ಪ್ರಕಾರ ಇವಾಗ. ಓಕೆನಾ, ಸ್ವಲ್ಪ ಸೆಲ್ಲಿಂಗ್ ಆಗ್ಬೇಕಾಗತ್ತೆ. ಅಂದ್ರೆ ಏನಾಗುತ್ತೆ, ಹೆಲ್ದಿ ಮಾರ್ಕೆಟ್ ಆಗುತ್ತೆ. ನೆಕ್ಸ್ಟ್ ಈ ತರ ಬಂದು ಹಿಂಗೆ ಹೋಯ್ತಂದ್ರೆ ಹೆಲ್ದಿ ಆಗುತ್ತೆ. ಹಂಗೆ ಮೊಮೆಂಟಮ್ ಆಯ್ತಂದ್ರೆ, ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಹಿಂಗೆ ಹೋಯ್ತಂದ್ರೆ ಅದು ಮಾರ್ಕೆಟಿಗೆ ಅನ್ಹೆಲ್ದಿ ಆಗುತ್ತೆ. ಹಿಂಗೆ ಹೋಗ್ಬಾರ್ದು, ಸೀದಾ ಹಿಂಗೆ ಹೋತಂದ್ರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಿಧಾನಕ್ಕೆ ಹಿಂಗೆ ಬಂದು ಮತ್ತೆ ಇಲ್ಲಿ ಬಂದು ಆಮೇಲೆ ಹಿಂಗೆ ಹೋಗುತ್ತೆ. ಇದು ನಾನ್ ಸ್ಟಾಪ್ ಮೂಮೆಂಟ್ ಆಗ್ತಾ ಇದೆ. ಓಕೆನಾ, ಇನ್ನೊಂದು ಕ್ಯಾಂಡಲ್ ಅಬ್ಸರ್ವೇಷನ್ ಮಾಡೋಣ ಯಾವ ರೀತಿ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಕ್ಯಾಂಡಲ್
ಈಗ ಆಲ್ಮೋಸ್ಟ್ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ. ಯಾಕಂದ್ರೆ ಇಲ್ಲೆಲ್ಲ ಈ ಪಾಯಿಂಟ್ ಅಲ್ಲಿ ಸೆಲ್ ಮಾಡಿದವ್ರು ಇರ್ತಾರೆ. ಓಕೆನಾ, ಈ ಪಾಯಿಂಟ್ ಅಲ್ಲಿ ಸೆಲ್ ಮಾಡಿದವ್ರು ಇರ್ತಾರೆ, ಈ ಪಾಯಿಂಟ್ ಅಲ್ಲಿ ಸೆಲ್ ಮಾಡಿದವ್ರು ಇರ್ತಾರೆ. ಓಕೆನಾ, ಇವರೆಲ್ಲ ಔಟ್ ಆಗಿರ್ತಾರೆ. ಓಕೆನಾ, ಇವರೆಲ್ಲ SL ಹಂಟಿಂಗ್ ಆಯ್ತು ಇವಾಗ ಫಸ್ಟ್. ಓಕೆನಾ, ಸೊ ಇವರೆಲ್ಲ ಹೊರಟು ಹೋಗಿದ್ದಾರೆ. ಓಕೆನಾ, ಇವಾಗ ಫಸ್ಟ್ ಇದು ಸ್ವಿಂಗ್ ಕ್ಲಿಯರ್ ಆಯ್ತು. ಈ ಸ್ವಿಂಗ್ ಅನ್ನ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾದ್ರು ಒಂದು ಪುಲ್ ಬ್ಯಾಕ್ ಬಂದು ಅಗೇನ್ ಈ ಸ್ವಿಂಗ್ ಅನ್ನ ಹೊಡಿತಂದ್ರೆ, ಈ ತರ ಹಿಂಗ್ ಬಂದು ಕುಂತಂದ್ರೆ ಬೈಯರ್ಸ್ ಈ ತರ ಒಂದು ಕ್ಯಾಂಡಲ್ ಬಂತಂದ್ರೆ ಅವಾಗ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಕಡೆ ಸ್ಟ್ರಾಂಗ್ ಆಗುತ್ತೆ ನೆಕ್ಸ್ಟ್ ಮಾರ್ಕೆಟ್. ಓಕೆನಾ, ಆಮೇಲೆ ಇದ್ರ ಮೇಲ್ಗಡೆ ಮತ್ತೆ ಫಾಲೋ ಥ್ರೂ ಕ್ಯಾಂಡಲ್ ಬರಬೇಕು. ಓಕೆನಾ, ಈ ತರ ಬಂದು ನೆಕ್ಸ್ಟ್ ಈ ತರ ಒಂದು ಪುಲ್ ಬ್ಯಾಕ್ ಬಂದ್ರೆ ಟ್ರೆಂಡ್ ಬುಲಿಶ್ ಮಾರ್ಕೆಟ್ ನಲ್ಲಿ. ಓಕೆನಾ, ಟ್ರೆಂಡ್ ಸ್ಟಾರ್ಟ್ ಆಯ್ತು, ಬೈಯಿಂಗ್ ಸೈಡ್ ಆಗುತ್ತೆ. ನೆಕ್ಸ್ಟ್ ಯಾವ ಲೆವೆಲ್ ಹೋಗುತ್ತೆ? 56,400 ಲೆವೆಲ್ ಮಾರ್ಕೆಟ್. ಗೊತ್ತಾಯ್ತಾ?